ವಿಜಯೇಂದ್ರ ವಿರುದ್ಧ ಮತ್ತೆ ಯತ್ನಾಳ್ ಗುಡುಗಿದ್ದಾರೆ. ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ ಬಳಿ ನಿಯೋಗ ಹೋಗ್ತೀವಿ, ನಾವು ಅಪ್ಪ ಮಕ್ಕಳ ಬಗ್ಗೆ ಹೈಕಮಾಂಡ್ಗೆ ಹೇಳ್ತೀವಿ ಅಂತ ಹೇಳಿದ್ದಾರೆ ಯತ್ನಾಳ್ ಅವರು. ಭರತ್ ಬೊಮ್ಮಾಯಿ ಸೋಲು ಆಘಾತ ತಂದಿದೆ. ಯತ್ನಾಳ್ ಅವರ ಮಾತಿದೆ. ನಿಖಿಲ್ ಸೋಲು ದುರ್ದೈವ. ಆ ಕಡೆಗೆ ಅದೃಷ್ಟ ಚೆನ್ನಾಗಿಲ್ಲ ಅಂತಾರೆ, ಈ ಕಡೆಗೆ ದುರ್ದೈವ ಅಂತಾರೆ. ಯೋಗೇಶ್ವರ್ಗೆ ಟಿಕೆಟ್ ಕೊಡುವಂತೆ ನಾನು ಹೇಳಿದ್ದೆ. ಪಬ್ಲಿಕ್ ಟಿವಿಗೆ ಯತ್ನಾಳ್ ಅವರು ಮಾತನಾಡಿದ್ದಾರೆ, ನೋಡಿ ಕೇಳಿಸ್ಕೊಳ್ಳಿ. ರಾಜ್ಯದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭರ್ಜರಿ ಜಯ ಆಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಬಸವರಾಜ ಯತ್ನಾಳ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಏನು ಹೇಳ್ತಾರೆ ಫಸ್ಟ್ ರಿಯಾಕ್ಷನ್? ಇದಕ್ಕೆ ಕಾರಣ ಪುತ್ರನ ವ್ಯಾಮೋಹ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸತತವಾಗಿ ವಿಧಾನಸಭೆಯಿಂದ ಹಿಡಿದು ಲೋಕಸಭೆ ಮಾತನಾಡಿದ್ದಾರೆ, ಅದನ್ನ ನಿಮಗೆ ಕೇಳಿಸ್ತೀವಿ. ಸೊ ಯತ್ನಾಳ್ ಅವರು ಮಾತನಾಡಿರುವಂತಹ ವಿಚಾರ ಇಷ್ಟೇ. ನೇರವಾಗಿ ಅವರು ಆ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಯಾವಾಗ ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಮಾಡಿದ್ರು ಅಲ್ಲಿಂದಲೂ ಕೂಡ ಅವರ ನೇರವಾದಂತಹ ಮಾತುಗಳು, ಅಸ್ತ್ರಗಳು, ಪ್ರಯೋಗಗಳು, ನೇರವಾದಂತಹ ಹರಿತವಾದಂತಹ ಮಾತುಗಳನ್ನು ಮಾತನಾಡ್ತಾ ಇದ್ದಿದ್ದು ಅವರ ಮೇಲೇನೆ. ಅದು ಯಡಿಯೂರಪ್ಪನವ್ರ ಮೇಲೂ ಇತ್ತು, ಅದು ವಿಜಯೇಂದ್ರ ಅವ್ರ ಮೇಲೂ ಕೂಡ ಬಂದಿದೆ. ಈಗ ಅದರಲ್ಲೂ ಕೂಡ 3 ಉಪಚುನಾವಣೆಗಳನ್ನು ಸೋತಿರೋ ಪರಿಣಾಮವಾಗಿ ಯತ್ನಾಳ್ ಈಗ ನಿಯೋಗವನ್ನು ತೆಗೆದುಕೊಂಡು ಹೈಕಮಾಂಡ್ಗೆ ಹೋಗ್ತಾರೆ. ಮೊದಲು ನೀವು ಬದಲಾವಣೆಯನ್ನ ಮಾಡಿ ಅಂತ ಹೇಳಿ. ಅದಕ್ಕೆ ಕಾರಣ ಲಿಂಗಾಯತ ಮತಗಳನ್ನು ಕ್ರೋಢೀಕರಣ ಮಾಡಿ ಗೆಲ್ಲಿಸಿಕೊಂಡು ಬರೋದರಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥ ಮಾತನ್ನ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿನೇ ವಿಜಯೇಂದ್ರ ಅವ್ರದಕ್ಕೆ ಸೂಟ್ ಅಲ್ಲ ಅನ್ನುವಂಥ ಮಾತನ್ನ ಆಡ್ತಾ ಇರೋದು ಅವರು. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭರ್ಜರಿ ಜಯ ಆಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಬಸವರಾಜ ಯತ್ನಾಳ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಏನು ಹೇಳ್ತಾರೆ ಫಸ್ಟ್ ರಿಯಾಕ್ಷನ್? ಇದಕ್ಕೆ ಕಾರಣ ಪುತ್ರನ ವ್ಯಾಮೋಹ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸತತವಾಗಿ ವಿಧಾನಸಭೆಯಿಂದ ಹಿಡಿದು ಲೋಕಸಭೆ ಹಿಡಿದು ಇಲ್ಲಿವರೆಗೆ ಹೀನಾಯವಾಗಿ ಸೋಲ್ತಾರೆ. ಸಾಕಷ್ಟು ವಿರೋಧ ಮಾಡ್ತಾ ಇದ್ದಾರೆ ಸರ್. ಯಾಕೆ ಕ್ರಮ ಕೈಗೊಳ್ತಾರೆ? ಇನ್ನಾದರೂ ಹೈಕಮಾಂಡ್ ಗಂಭೀರವಾಗಿ ಚಿಂತನೆ ಮಾಡಬೇಕು. ರಾಜ್ಯಕ್ಕೆ ಉಸ್ತುವಾರಿ ಕಳಿಸ್ತಾರಲ್ಲ ಕೇಂದ್ರದಲ್ಲಿ, ಅವ್ರನ್ನ ಸರಿಯಾದವ್ರನ್ನ ಕಳಿಸ್ಬೇಕು. ಇಲ್ಲಿ ಏನು ಫ್ಯಾಕ್ಟ್ ಇದೆ ಅನ್ನೋಂಥದ್ದು ಹೇಳ್ಬೇಕಾಗ್ತದೆ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ. ಅವ್ರಿಗೆ ಏನು ಮಾಡ್ತಾರೆ, ಇಲ್ಲಿ ಏನು ಉಸ್ತುವಾರಿ ಇದಾರಲ್ಲ, ಬಹುತ್ ಅಚ್ಚಾ ಯಡಿಯೂರಪ್ಪ का बहुत नाम है, वही है कि लिंगायत लीडर है. विजयेंद्र तो बाप से भी बहुत अच्छा है. ಹೇಳಿ ಬಿಜೆಪಿ ಹಾಳು ಮಾಡಕ್ಕೆ ಸರ್, ರಾಜ್ಯಾಧ್ಯಕ್ಷರ ರಾಜೀನಾಮೆ ಅವ್ರಿಗೆ ಏನಾದರೂ ಏನಾದರೂ ಇದ್ರೆ ಅವರಾಗೆ ನಿರ್ಣಯ ಮಾಡ್ತಾರೆ. ಜನ ಅಂತ ತಿರಸ್ಕಾರ ಮಾಡ್ಯಾರ ಈ ನಾಯಕರು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. 3ಕ್ಕೆ 3 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿರುವಂತಹದ್ದು. ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಬಿಟ್ಟಿದೆ. ಕಾರ್ಯಕರ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿರುವಂತಹದ್ದು. ಒಂದು ಕಡೆ ನಾಯಕರುಗಳು ಸೋಲು ಗೆಲುವಿನ ಪರಾಮರ್ಶೆಯನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಕಾರ್ಯಕರ್ತರ ಸಂಭ್ರಮಾಚರಣೆ ಜೋರಾಗ್ತಾ ಇರುವಂತಹ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಈಗ ಯೋಗೇಶ್ವರ್ ಅವರ ಪತ್ನಿಯವರಿದ್ರೆ ಮಾತಾಡ್ತಾರೆ. ಮೇಡಮ್ ನಮಸ್ತೆ. ಇವತ್ತು ಗೆದ್ದಿದ್ದಾರೆ, ಏನ್ ಹೇಳ್ತಾರೆ ಮೇಡಮ್? ಇವತ್ತು ತುಂಬ ಸಂತೋಷ ಆಗಿದೆ. ನಮ್ಮ ಚನ್ನಪಟ್ಟಣ ಜನ ಅವ್ರ ಮನೆ ಮಗನ್ನ ಕೈ ಹಿಡಿದಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ ಸರ್. ವೋಟಿಂಗ್ ಮುಗಿದಾದ್ಮೇಲೆ ಅವ್ರು ಹಿನ್ನಡೆಯ ಮಾತುಗಳನ್ನ ಮಾಡ್ತಾರೆ. ಈಗ ಗೆಲುವಾಗಿರೋದ್ರಿಂದಾಗಿ ಏನು ಹೇಳ್ತಾರೆ? ಅವ್ರು ಮಾಡಿರೋ ಕೆಲಸ, ಅಭಿವೃದ್ಧಿ ಕೆಲಸನೇ ಅವ್ರ ಕೈ ಹಿಡಿದಿದೆ. ದೇವೇಗೌಡರು ಅವ್ರ ಮಗ ಎಲ್ಲರೂ ಕೂಡ ಬಂದಲ್ಲಿ ಪ್ರಚಾರ ಮಾಡಿದ್ರು. ಈಗ ಅಲ್ಲಿ ನಿಮಗೆ ಗೆಲುವಾಗಿರುವಂಥದ್ದು, ಅವರು ಕಾಂಗ್ರೆಸ್ಗೆ ಬಂದಿದ್ದು ಒಳ್ಳೇದಾಯ್ತು ಅನ್ಸುತ್ತೆ. ಹೌದಲ್ವಾ? ಅವ್ರ ಮನೆ ಮಗ, ಅವ್ರ ಮಾತೃಪಕ್ಷ ಕಾಂಗ್ರೆಸ್ಸು, ಅವ್ರ ಮನೆ ಮಗನ್ನ ನಮ್ಮ ಚನ್ನಪಟ್ಟಣ ಜನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವ್ರ ಅಭಿವೃದ್ಧಿ ಕೆಲಸ ನೋಡ್ಬಿಟ್ಟು ಯಾವುದೇ ಟೀಕೆ ಏನಿದ್ರು ಅಭಿವೃದ್ಧಿನೇ ಮುಂದೆ ಅಂತ ನಮ್ಮ ಜನರು ತೀರ್ಪನ್ನು ಕೊಟ್ಟಿದ್ದಾರೆ. ಇದು ಯೋಗೇಶ್ವರ್ ಅವರ ಪತ್ನಿ ಹೇಳ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ನಲ್ಲಿ ಈ ಬಾರಿ ಯಾರು ಗೆಲ್ತಾರೆ ಅನ್ನುವಂತಹ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಯೋಗೇಶ್ವರ್ ಅವರು 28,000 ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸಿರುವಂತಹದ್ದು. ಈ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಡುವಂತಹ ಕೆಲಸವನ್ನ ಏನು ಡಿ ಕೆ ಬ್ರದರ್ಸ್ ಮಾಡಿದ್ರು ಅದು ಸಕ್ಸಸ್ ಆದಂತೆ ಕಾಣಿಸ್ತಾ ಇದೆ.
ಬೆಂಗಳೂರು ಗ್ರಾಮಾಂತರ ಸೋಲಿನ ಸೇಡನ್ನ ಈ ಮೂಲಕ ಡಿಕೆ ಬ್ರದರ್ಸ್ ತೀರಿಸಿಕೊಂಡಿರುವಂಥದ್ದು. ಯಾವಾಗ ಎಲೆಕ್ಷನ್ ಆಯಿತು, ಎಲೆಕ್ಷನ್ನ ಮರುದಿನ ಸಿಪಿ ಯೋಗೀಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ರು, ಹತಾಶೆಯನ್ನು ವ್ಯಕ್ತಪಡಿಸಿದ್ರು, ಸೋತೆ ಬಿಡ್ತಾರೆ ಅನ್ನುವಂತಹ ಚರ್ಚೆಗಳು ಜೋರಾಗ್ತಾ ಇತ್ತು. ಬಟ್ ಇವತ್ತೆಲ್ಲವೂ ಕೂಡ ಬುಡಮೇಲಾಗಿರುವಂತಹದ್ದು, ಲೆಕ್ಕಾಚಾರವೆಲ್ಲವೂ ಕೂಡ ಉಲ್ಟಂಪಲ್ಟ ಆಗಿರುವಂತಹದ್ದು. ಸಿಪಿ ಯೋಗೀಶ್ವರ್ ಅವರು ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಈಗಾಗಲೇ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದರು. ಇದು HD ಕುಮಾರಸ್ವಾಮಿ ಅವರ ಸೋಲು, ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಲ್ಲ ಅನ್ನುವಂತಹ ವ್ಯಾಖ್ಯಾನವನ್ನು ಕೂಡ ಮಾಡಿದರು. ಈ ಬಾರಿಯ ಚುನಾವಣೆಯಲ್ಲಿ ಗ್ಯಾರಂಟಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕೈ ಹಿಡಿದಿದೆ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸ್ತಾ, ಅದ್ರ ಜೊತೆಗೆ JDS ಅವನತಿಯತ್ತ ಸಾಗ್ತಾ ಇದೆ ಅನ್ನುವಂತಹ ವ್ಯಾಖ್ಯಾನ ಕೂಡ ಮಾಡಿದ್ರು. ಇವತ್ತು ರಾಜ್ಯದ 3 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ವಿರೋಧ ಪಕ್ಷಗಳ ಒಂದು ಗ್ಯಾರಂಟಿಗಳ ವಿರುದ್ಧ ಏನು ಪ್ರಹಾರ ಮಾಡ್ತಾ ಇದ್ರು, ನಮ್ಮ ಮುಖ್ಯಮಂತ್ರಿಗಳ ವಿರುದ್ಧ ಏನು ಆರೋಪಗಳನ್ನು ಮಾಡ್ತಾ ಇದ್ರು, ಅದಕ್ಕೆ ಕರ್ನಾಟಕದ 3 ಭಾಗದಿಂದ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಹಳೆ ಮೈಸೂರು ಭಾಗ, ಈ 3 ಭಾಗಗಳಿಂದ ರಾಜ್ಯದ ಜನ ಸ್ಪಷ್ಟವಾದಂತಹ ಸಂದೇಶವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಡೋದ್ರ ಮುಖಾಂತರ, ಗೆಲುವನ್ನ ಕೊಡೋದ್ರ ಮುಖಾಂತರ ವಿರೋಧ ಪಕ್ಷಗಳಿಗೆ. ಇದು ಡಿಕೆ ಸುರೇಶ್ ಅವರ ಮಾತು. ಸಿಪಿ ಯೋಗೀಶ್ವರ್ ಅವರನ್ನ ಗೆಲ್ಲಿಸಿಕೊಂಡು ಬರೋದರಲ್ಲಿ ಡಿಕೆ ಸುರೇಶ್ ಪಾತ್ರ ಕೂಡ ದೊಡ್ಡ ಮಟ್ಟದಲ್ಲಿದೆ. ಅವರು ಕೂಡ ಗೆಲುವನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ರು. ಸಿಪಿ ಯೋಗೀಶ್ವರ್ ಅವರ ಗೆಲುವಿಗೆ ಕಾರಣಕರ್ತರಾದಂತಹ ಕಾರ್ಯಕರ್ತರಿಗೆ, ಮತದಾರರಿಗೆ ಧನ್ಯವಾದವನ್ನು ತಿಳಿಸಿರುವಂಥದ್ದು. ಈ ಬಾರಿ ಡಿಕೆ ಸುರೇಶ್ ಅವರೇ ಅಭ್ಯರ್ಥಿ ಆಗ್ತಾರೆ ಅನ್ನುವಂತಹ ಲೆಕ್ಕಾಚಾರ ಇತ್ತು. ಬಟ್ ಬದಲಾದ ರಾಜಕೀಯದಿಂದ ಸಿಪಿ ಯೋಗೀಶ್ವರ್ ಬಿಜೆಪಿಯನ್ನು ಬಿಟ್ಟು JDS ಟಿಕೆಟ್ ಅನ್ನು ತ್ಯಜಿಸಿ ಕಾಂಗ್ರೆಸ್ಗೆ ಬಂದು ನಿಂತು ಗೆದ್ದಿದ್ದಾರೆ. ಬಿಜೆಪಿ ಎಷ್ಟಪ್ಪ? 124, 147. ನಾವು ಕಂಟೆಸ್ಟ್ ಮಾಡೋದು 148, 127. ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಿತ್ರ ಪಕ್ಷಗಳು ಒಂದು ಅಭೂತಪೂರ್ವ ಗೆಲುವನ್ನು ದಾಖಲಿಸಿರ್ತಕ್ಕಂಥದ್ದು. ಮಹಾರಾಷ್ಟ್ರದಲ್ಲಿ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, BJP ಚುನಾವಣೆ ಸ್ಪರ್ಧೆ ಮಾಡಿದ್ದೆ 148 ಕ್ಷೇತ್ರಗಳಲ್ಲಿ. 148 ಕ್ಷೇತ್ರಗಳಲ್ಲಿ ಬಹುತೇಕ 128 ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಾರ್ಟಿ ಗೆಲ್ತಾ ಇದೆ ಅಥವಾ ಗೆದ್ದಾಗಿದೆ. ಮಹಾರಾಷ್ಟ್ರ ಚುನಾವಣೆ ಫಲಿತಾಂಶ ಅಲ್ಲಿಯ ಸರ್ಕಾರ ಏನು ಒಳ್ಳೆ ಕೆಲಸಗಳನ್ನು ಮಾಡಿದೆ ಮತ್ತು ಇದು ನಮ್ಮ ತಾಲೂಕಿನ ಸ್ವಾಭಿಮಾನಿ ಮತದಾರರ ಗೆಲುವು. ದೇವೇಗೌಡರು, ಕುಮಾರಸ್ವಾಮಿ ಅವರೆಲ್ಲ ಬಂದು ತಿಂಗಳಿಗಟ್ಟಲೆ ಪ್ರಚಾರ ಮಾಡಿದ್ರು ಕೂಡ ಜನ ಕಾಂಗ್ರೆಸ್ ಸರ್ಕಾರದ ಮೇಲೆ, ಸರ್ಕಾರದ ಗ್ಯಾರಂಟಿಗಳ ಮೇಲೆ, ನನ್ನ ಮೇಲೆ ವಿಶ್ವಾಸ ಇಟ್ಟು ಇದನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ನನಗೆಲ್ಲೋ ಮೊದಲು ಆತಂಕ ಇತ್ತು, ಎಲ್ಲೋ ದೇವೇಗೌಡರು ಬಂದು ಹಗಲು ರಾತ್ರಿ ಪ್ರಚಾರ ಮಾಡೋದು ನೋಡಿದಾಗ, ಆದರೆ ಜನ ಅವರು ಸ್ವಾರ್ಥ ಅಂತೇಳಿ ಅರ್ಥ ಮಾಡಿಕೊಂಡು ಅಂತಿಮವಾಗಿ ನನಗೆ ಅವಕಾಶ ಮಾಡಿಕೊಟ್ಟು. ತಾವು ನಿರೀಕ್ಷೆ ಇಟ್ಟದಷ್ಟು ಬಂದಿದೆಯಾ ಹೇಗೆ ಸರ್? ಅಲ್ಲ, ನಾನು ಇನ್ನೂ ಜಾಸ್ತಿ ನಿರೀಕ್ಷೆ ಇಟ್ಕೊಂಡಿದ್ದೆ, ಸ್ವಲ್ಪ ಕಡಿಮೆ ಬಂದಿದೆ, ಪರವಾಗಿಲ್ಲ. ಕಡೆ ಜಮೀರ್ ಅವರ ಹೇಳಿಕೆ ಇದಕ್ಕೆ ಹೊಡೆತ ಆಗುತ್ತೆ ಅಂತ ಹೇಳ್ತಾ ಇತ್ತು, ಏನು ಹೇಳ್ತೀರಿ ಸರ್? ಇಲ್ಲ, ಅದೆಲ್ಲ ಮೀರಿದ್ದು ಇವಾಗ, ಅದೆಲ್ಲ ಮೀರಿಗೆ ನಾನು ಗೆಲುವು ಇವತ್ತು ತಂದುಕೊಟ್ಟಿದ್ದಾರೆ ನಮ್ಮ ಜನ. ಈ ಗೆಲುವನ್ನು ಯಾರಿಗೆ ಅರ್ಪಿಸೋದಕ್ಕೆ ಇಷ್ಟಪಡ್ತೀವಿ? ಇದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಸುರೇಶ್ ಅವರು ಎಲ್ಲ ಸಂಘಟಿತವಾಗಿ ಕೆಲಸ ಮಾಡಿದ್ವಿ, ಹಂಗಾಗಿ ಗೆಲುವು. ಏನು ಬದಲಾವಣೆ ತರಬೇಕು ಅಂತ ಬಯಸ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ? ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕು, ಭಾಳ ಕೆಲಸ ಇದೆ, ಮುಂದೆ ಮಾತಾಡ್ತೀನಿ. ಧನ್ಯವಾದಗಳು. ಎಸ್, ಇದು ಸಿಪಿ ಯೋಗೀಶ್ವರ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಮಂಜುನಾಥ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸಂಭ್ರಮಾಚರಣೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ನ ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ. ಸಿಪಿ ಯೋಗೀಶ್ವರ್ ಕೂಡ ಮಾತನಾಡ್ತಾ ಇದ್ರು ಪಬ್ಲಿಕ್ ಟಿವಿ ಜೊತೆಗೆ. ಕ್ಷಣದಿಂದ ಕ್ಷಣಕ್ಕೆ ಸಂಭ್ರಮಾಚರಣೆ ಜಾಸ್ತಿ ಆಗ್ತಾ ಇರುವಂತಹದ್ದು ಚನ್ನಪಟ್ಟಣದಲ್ಲಿ. 3ಕ್ಕೆ 3 ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಗೆಲುವಿನ ನಗೆಯನ್ನು ಬೀರಿದೆ. ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿಯಲ್ಲಿ ಕಳೆದ ಬಾರಿ ಬಿಜೆಪಿ ಗೆದ್ದಿತ್ತು, ಬೊಮ್ಮಾಯಿ ಅವರಿಂದ ತೆರವಾದಂತಹ ಕ್ಷೇತ್ರ. ಈ ಬಾರಿ 3ಕ್ಕೆ 3ರಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿರುವಂಥದ್ದು.